ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ. ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಗೆ ಏನಂತಂದರೆ ನಾನು ಮೊನ್ನೆ ಬಯಾಲಜಿ ಮಾಡಿ ಹಾಕಿದ್ದೆ, ಜೊತೆಗೆ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ದೆ. ಸೊ ಇವತ್ತು ನಡೆದಂತಹ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇಂಗ್ಲೀಷ್ ಪರೀಕ್ಷೆಯ ಕೀ ಉತ್ತರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅವುಗಳನ್ನು ನೋಡ್ಕೊಳ್ಳಿ. ನೀವು ಹಾಕಿದ್ದು ಎಷ್ಟು ಸರಿಯಾಗಿದೆ ಮತ್ತು ನಿಮ್ಗೆ ಎಷ್ಟು ಅಂಕಗಳು ಬಂದಿದೆ ಅಂತಂದು ಇದರಿಂದನೇ ಗೊತ್ತಾಗುತ್ತೆ. ಓಕೆ, ನೋಡ್ತಾ ಹೋಗೋಣ. ಹಂಗಂದರೆ ಇಲ್ಲಿ ಮೊದಲನೇ ಬಾರಿಗೆ ಏನಂತಂದರೆ ಮಲ್ಟಿಪಲ್ ಚಾಯ್ಸ್ ಇದೆ, MCQ ಕ್ವಶನ್ ಆನ್ಸರ್ಸ್ಗಳಿವೆ. 10 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಹೇಳ್ತೇನೆ ನಾನು. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಥ್ಸ್ ದ ಫಾಲೋವಿಂಗ್ ಒಂದಿಷ್ಟು ಪ್ರಶ್ನೋತ್ತರಗಳು ಇದಾವಲ್ಲ, ಸೊ ಅವುಗಳನ್ನೆಲ್ಲ ನಾನು ಈಗ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆ, ಎಸ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತಂದಿದೆ. ಮೊದಲ ಪ್ರಶ್ನೆ, ಹೂ ಈಸ್ ಅಪಾಯಿಂಟೆಡ್ ಆಸ್ ಸೆಕ್ರೆಟರಿ ಆಫ್ ದ ಕಮಿಷನ್ ದ ಜೆಂಟಲ್ಮ್ಯಾನ್ ಆಫ್ ಜಂಗಲ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ನೋಡಿ, ಲಿಯೋಫಾರ್ಡ್ ರೈಟ್ ಆನ್ಸರ್ ಆಗುತ್ತೆ. ದೆನ್ ಸೆಕೆಂಡ್ ಕ್ವಶನ್, ಇನ್ ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಕೃಷ್ಣ ವಾಸ್ ಕ್ಯೂರ್ಡ್ ಆಫ್ ಬಾಯ್ಲ್ಸ್ ಇನ್ ಅಂತಂದಿದೆ. ಎಷ್ಟು ದಿನ ಅಂತಂದು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಸೆಕೆಂಡ್ ಒನ್ಗೆ ಬಂದುಬಿಟ್ಟು 10 days. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಎಸ್. ಮೂರನೇ ಪ್ರಶ್ನೆ, ವೆನ್ ಡಿಡ್ ದ ನೆರೇಟರ್ ಯೂಸುವಲಿ ಗೆಟ್ ಅಪ್ ಇನ್ ಅವರ್ ಮನುಷ್ಯಾನ್ ಅಂತಂದಿದೆ. ಆಪ್ಷನ್ ಎ ರೈಟ್ ಆನ್ಸರ್ 4 PM ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸಂಜೆ 4 ಗಂಟೆ ಅಂತ ಅದು ಸರಿಯಾದ ಉತ್ತರ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ದ ಫಿಯರ್ ಆಫ್ ಈಟಿಂಗ್ ದಟ್ ಕ್ಯಾನ್ ಬಿಕಮ್ ಎ ಡ್ಯಾಶ್ ಇನ್ ಮನಿ ಮ್ಯಾಡ್ನೆಸ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಎಸ್. ಮುಂದಿನ ಪ್ರಶ್ನೆ, ದ ಮೋಸ್ಟ್ ಎಜುಕೇಟೆಡ್ ಟೀಚರ್ ಇನ್ ಆನಂದ ಶಿಕ್ಷಣ ನಿಕೇತನ ಈಸ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಡಬರಿಟಾ ಭಟ್ಟಾಚಾರ್ಯ ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಎಸ್. ಮುಂದಿನ ಪ್ರಶ್ನೆ, ಒಂದು ಮ್ಯಾಥ್ಸ್ ಫಾಲೋವಿಂಗ್ ಇದೆ ಇಲ್ಲಿ. ಓಕೆ, ಇಲ್ಲಿ KR ನಾರಾಯಣ, ಭೀಮಾ ಮತ್ತು ಮಾರಾ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಎಸ್, ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. 6ನೇ ಪ್ರಶ್ನೆ, KR ನಾರಾಯಣ್ ಇವರು ಏನಂತಂದ್ರೆ ನೆರೇಟರ್ ಆಗಿರ್ತಾರೆ, ಅಂದರೆ ಇವರು ಲೇಖಕರು ಅಥವಾ ಕವಿಗಳು ಆಗಿರ್ತಾರ ಅಂತಂದು ಹೇಳ್ಬೋದು. ಇನ್ನು ಭೀಮಾ ಬಂದುಬಿಟ್ಟು ಏನಾಗಿರ್ತಾರೆ ಅಂತಂದ್ರೆ ಇವರು ರೋಡ್ ವರ್ಕರ್ ಆಗಿರ್ತಾರೆ ಭೀಮಾ. ಮತ್ತು ಇನ್ನು ಮಾರಾ ಏನಂತಂದ್ರೆ ವಾಚ್ಮ್ಯಾನ್ ಆಫ್ ದ ಲೇಕ್ ಅಂತಂದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು 7ನೇ ಪ್ರಶ್ನೆ ನೋಡೋಣ. ವಿಚ್ ಕ್ರಾಪ್ ಈಸ್ ಮೆನ್ಷನ್ಡ್ ಇನ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಕಾಟನ್. ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಎಸ್. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ. ಇದರ ಸರಿಯಾದ ಉತ್ತರ ಏನಂತ ನೋಡಿದಾಗ ಬೋತ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೀಸನ್ಸ್ ಆರ್ ಟ್ರೂ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಇನ್ ದ ಸ್ಟೋರಿ 2 ಜೆಂಟಲ್ಮೆನ್ ಆಫ್ ವೆರೋನಾ ನಿನ್ನ ವರೀನಾ ಅಂತ ಹೇಳಿದ್ದೆ, ಬಟ್ ಅಲ್ಲಿ ಒಬ್ಬರು ಯಾರೋ ಸ್ಟೂಡೆಂಟ್ ಅಥವಾ ಯಾರೋ ಕಮೆಂಟ್ ಮಾಡಿದ್ರಿ ವರೀನಾ ಅಲ್ಲದು ವೆರೋನಾ ಅಂತಂದು. ಎಸ್, ವೆರೋನಾ ಇನ್ ದ 2 ಬಾಯ್ಸ್ ವಿಸಿಟೆಡ್ ಡ್ಯಾಶ್ ಆನ್ ಎವ್ರಿ ಸಂಡೇ ಅಂತಂದಿದೆ. ಇದರ ಸರಿಯಾದ ಉತ್ತರ ಪೊಲೇಟಾ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ, 9ನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್. ಇನ್ನು 10ನೇ ಪ್ರಶ್ನೆ ನೋಡೋಣ. ದ ಸ್ಪೀಕರ್ಸ್ ಇನ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಸೇಸ್ ದ ಮ್ಯಾನ್ಕೈಂಡ್ ಹ್ಯಾಸ್ ಸಫರ್ಡ್ ಬ್ರಚಲ್ ಕ್ಯೂರಸ್ ಆಫ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಕೌಂಟ್ಲೆಸ್ ಕಂಟ್ರೀಸ್ ಅಂತಂದು ಏನಿದೆ ಅಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಎಸ್. ಇನ್ನು ಇಲ್ಲಿ ನೋಡಿ 11ನೇ ಪ್ರಶ್ನೆಗೆ ಹೋಗೋಣ ಡೈರೆಕ್ಟಾಗಿ. ಬಿ ಇದೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವರ್ಬ್ಸ್ಗಳನ್ನ ತುಂಬಬೇಕಾಗತ್ತೆ. ಎಸ್. ಮೊದಲನೇ ಪ್ರಶ್ನೆಗೆ ನೋಡಿ 11ರಲ್ಲಿ ಇಲ್ಲಿ ಮೊದಲನೇ ಬಿಟ್ಟ ಸ್ಥಳ ಏನು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಇಲ್ಲಿ ಈಸ್ ಬರುತ್ತೆ. ಮೊದಲೇದೇನಂತಂದರೆ ಈಸ್, ಮೊದಲೇದಕ್ಕೆ ಈಸ್ ಬರುತ್ತೆ. ಇಲ್ಲಿ ಸ್ಮಾಲಾಗಿ ತುಂಬ್ತೀನಿ, ನೀವು ಬೇಕಂದರೆ ಫಿಲ್ ಮಾಡ್ಕೊಳ್ಳಿ. ಎಸ್. ಓಕೆ, ಮುಂದಿನದಾಗಿ ಏನು ಬರುತ್ತೆ? ಹ್ಯಾವ್ ಬರುತ್ತೆ. ಈಸ್, ಹ್ಯಾವ್ ಆ್ಯಂಡ್ ಲಾಸ್ಟ್ ಒನ್ ಏನು ಬರುತ್ತೆ ಅಂತಂದರೆ ಸೀಸ್ ಅಂತ ಬರುತ್ತೆ. ಎಸ್ ಬರುತ್ತೆ. ಓಕೆ, ಇದಿಷ್ಟು ಏನಂತಂದರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು. ಎಸ್. 12ನೇ ಪ್ರಶ್ನೆ ನೋಡೋಣ. 12ನೇ ಪ್ರಶ್ನೆಗೆ ಇಲ್ಲಿ ಗೋ ಇದೆ. ಇದರ ಒಂದು ಪಾಸ್ಟ್ ಟೆನ್ಸನ್ನು ಬರೀಬೇಕಾಗುತ್ತೆ. ವೆಂಟ್ ಆಗುತ್ತೆ, ಗೋ ವೆಂಟ್. ಮತ್ತಿಲ್ಲಿ ಬ್ರಿಂಗ್ ಇದೆ, ಇದು ಬ್ರಾಟ್ ಆಗುತ್ತೆ, BROUGHT. ಓಕೆ, ಇದು 12ನೇ ಪ್ರಶ್ನೆ ಆಯಿತು. ಎಸ್. 13ನೇ ಪ್ರಶ್ನೆ ನೋಡೋಣ. ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ 13ನೇ ಪ್ರಶ್ನೆ ಇದೆ. ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ ನಾನು. ಓ ಗಾಡ್ ಹೌ ಸ್ಯಾಡ್ ಅಂತಂದಿದೆ. ಇದು ಏನು ಬರುತ್ತೆ ಅಂತಂದರೆ ಇದರ ಸರಿಯಾದ ಉತ್ತರ ಎಕ್ಸ್ಪೆನ್ಸಿಂಗ್ ಸಿಂಪತಿ ಅಂತ ಬರುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ದೆನ್ ಹಲೋ ಗುಡ್ ಮಾರ್ನಿಂಗ್ ಇದು ಗ್ರೀಟಿಂಗ್ ಆಗುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ವಿಶ್ ಮಾಡ್ತೀವಿ, ಸೊ ಇದು ಗ್ರೀಟಿಂಗ್ ಆಗುತ್ತೆ. ನೆಕ್ಸ್ಟ್ ಐ ಆಮ್ ಗ್ರೇಟ್ಫುಲ್ ಟು ಯು ಇದೆ. ಇದಕ್ಕೆ ಏನು ಬರುತ್ತೆ ಅಂತಂದರೆ ಸರಿಯಾದ ಉತ್ತರ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಬರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಗುಡ್ ಬಾಯ್ ಅಂತಂದಿದೆ. ಗುಡ್ ಬಾಯ್ ಅಂತಂದಿದೆ. ಇನ್ನು 4ನೇದು ಅದಕ್ಕೆ ಸರಿಯಾದ ಉತ್ತರ ಆಫರಿಂಗ್ ಹೆಲ್ಪ್.
ಸಾರಿ ಲೀವ್ ಟೇಕಿಂಗ್ ಅಂತಂದು ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಐ ಆಮ್ ನಾಟ್ ಶೋರ್ ಅಂತಂದಿದೆ, ಇದರ ಒಂದು ಸರಿಯಾದ ಉತ್ತರ ಡಿಸ್ಅಗ್ರೀಯಿಂಗ್ ಅಂತಂದು ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಸ್ವಲ್ಪ ಇಲ್ಲಿ ಓದುವಾಗ ತಪ್ಪು ಓದಿದೆ, ಈ ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. ಓ ಗಾಡ್ ಹೌ ಸ್ಯಾಡ್ ಇದೇನಾಗುತ್ತೆ ಅಂತಂದರೆ ಎಕ್ಸ್ಪ್ರೆಸಿಂಗ್ ಸಿಂಪತಿ ಅಂತ ಬರುತ್ತೆ. ಹಲೋ ಗುಡ್ ಮಾರ್ನಿಂಗ್ ಇದೆ ಗ್ರೀಟಿಂಗ್ ಆಗುತ್ತೆ. ಐ ಆಮ್ ಗ್ರೇಟ್ಫುಲ್ ಟು ಯು ಅಂತಂದರೆ ಇದು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಆಗುತ್ತೆ. ಗುಡ್ ಬಾಯ್ ಅಂತಂದ್ರೆ ಇದು ಲೀವ್ ಟೇಕಿಂಗ್, ಅಂದರೆ ಅಲ್ಲಿಂದ ಹೋಗ್ಬೇಕಂದ್ರೆ ಬಿಟ್ಟು ಹೋಗ್ಬೇಕಂದ್ರೆ ನಾವು ಬಾಯ್ ಗುಡ್ ಬಾಯ್ ಅಂತಂದು ಹೇಳ್ತೀವಿ. ಅಥವಾ ಏನಂತಂದರೆ ಯಾರಿಗಾದ್ರೂ ಹಿಂಗೆ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳು ಬಂದಾಗ ಗುಡ್ ಬಾಯ್ ನಾ ಇನ್ನೊಂದ್ಸಲ ನಿನ್ನ ಮೀಟ್ ಆಗಲ್ಲ ಅಂತಂದು ಈ ರೀತಿ ಅಲ್ಲಿಂದ ಬಿಟ್ಟು ಹೋಗ್ಬಿಡೋದು. ಲೀವ್ ಟೇಕಿಂಗ್ ಅಂತಂದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡೋದು ಅಂತ ಈ ರೀತಿ ಬರುತ್ತೆ. ಗುಡ್ ಬಾಯ್ ಅಂತಂದರೆ ಇದು ಲೀವ್ ಟೇಕಿಂಗ್ ಆಗುತ್ತೆ. ನೆಕ್ಸ್ಟ್ ಐ ಆಮ್ ನಾಟ್ ಶೋರ್ ಅಂದರೆ ಇದು ಡಿಸ್ಅಗ್ರೀಯಿಂಗ್ ಅಂದರೆ ನಾನು ಇದನ್ನು ಒಪ್ಪಂಗಿಲ್ಲ, ಇದು ಶೋರ್ ಆಗಿಲ್ಲ ಅಂತಂದು ಹೇಳ್ತಾರಲ್ಲ, ಸೊ ಅದಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 4 ಅಂಕದ ಪ್ರಶ್ನೋತ್ತರಗಳಿವೆ. ಇವನ್ನೆಲ್ಲ ನೀವು ಬರೆದಿದ್ದೀರಾ ಅಂತ ಭಾವಿಸ್ತೇನೆ ನಾನು. ಓಕೆ, ಇನ್ನು ನೆಕ್ಸ್ಟ್ ಪ್ಯಾಸೇಜ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ನೆಕ್ಸ್ಟ್ ಪ್ಯಾಸೇಜ್ ಇದೆ ಇಲ್ಲ, ಕ್ವಶನ್ ನಂಬರ್ 4th ಮೇನಲ್ಲಿ ಏನಿದೆ ಪ್ಯಾಸೇಜ್ ಇದೆ. ಸೊ ಪ್ಯಾಸೇಜನ್ನು ನೋಡ್ತಾ ಹೋಗೋಣ ನಾವು ಇವಾಗ. ಎಸ್, 25ನೇ ಪ್ರಶ್ನೆ. ಅಲ್ಲಿ ಏನಂತಂದರೆ 1ರಿಂದ 10ರವರೆಗೂ ಪ್ಯಾಸೇಜ್ ಇರುತ್ತೆ. 10 ಪ್ರಶ್ನೆಗಳಿಗೂ ಪ್ಯಾಸೇಜ್ಗೆ ಸಂಬಂಧಪಟ್ಟಂಗಿರ್ತವೆ. ನಾನು ಇಲ್ಲಿ ಉತ್ತರವನ್ನು ಹೇಳ್ತೀನಿ, ನೀವು ಬರ್ಕೊತಿದ್ರೆ ಬರ್ಕೋಬಹುದು. ಹೇಗೆ ಉತ್ತರ ಬಂದುಬಿಟ್ಟು ನೀವು ಕ್ವಶನನ್ನು ನೀವೆಲ್ಲ ಓದ್ಕೊಂಡಿದ್ದೀರಾ ಅಂತಂದು ಭಾವಿಸ್ತೇನೆ ನಾನು. ವಾಟ್ ಡಿಡ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ರೆಫ್ಯೂಸ್ ಟು ಸ್ಟಾಪ್ ಡ್ಯೂರಿಂಗ್ ಫೆಮಿನೈಸ್ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಎಕ್ಸ್ಪೋರ್ಟ್ ಆಫ್ ದ ಫುಡ್ ಗ್ರೇನ್ಸ್ ಫ್ರಾಮ್ ಇಂಡಿಯಾ ಟು ಇಂಗ್ಲೆಂಡ್ ಅಂತಂದು ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ಇದನ್ನೆಲ್ಲ ಯಾರು ಬರ್ದಿರಲ್ಲ ನಿಮಗೆ ಔಟ್ ಆಫ್ ಅಂಕಗಳು ಬರ್ತಾವೆ ಅಂತ ಹೇಳ್ಬೋದು. ದೆನ್ ಏನಿದೆ ಸೆಕೆಂಡ್ ಕ್ವಶನ್, ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಫೆಮೈಸ್ ಅಕ್ಯೂರ್ಡ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಇಲ್ಲಿದೆ ನೋಡಿ, ಎ ಆಪ್ಷನ್ ರೈಟ್ ಆನ್ಸರ್. ಒನ್ಸ್ ಇನ್ ಎವ್ರಿ 3 years ಅಂತಂದೇನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಸಿ ನೋಡಿ, ದ ನಂಬರ್ ಆಫ್ ದ ಡೆತ್ಸ್ ಇನ್ ದ ಫಿಮೈನ್ ಆಫ್ 1966 ವಾಸ್ ಅಂತಂದಿದೆ 13 lakh. ಈ ಸಿ ದ ರೈಟ್ ಆನ್ಸರ್ ಏನಂತಂದರೆ 13 lakh ರೈಟ್ ಆನ್ಸರ್ ಆಗುತ್ತೆ. ದೆನ್ ಡಿ ನೋಡಿದಾಗ ಇಲ್ಲಿ ಯಾವ್ಯಾವ ರಾಜ್ಯಗಳು ಬರ್ತಾವೆ ಅಂತಂದರೆ ವೆಸ್ಟರ್ನ್ UP, ಬಾಂಬೆ, ಪಂಜಾಬ್, ಮದ್ರಾಸ್, ಮೈಸೂರು, ಹೈದರಾಬಾದ್, ಮಹಾರಾಷ್ಟ್ರ ಮತ್ತು ವೆಸ್ಟ್ UP ಮತ್ತು ಇಲ್ಲೊಂದ್ಸರಿ ಇನ್ನೊಂದು ಕೊಟ್ಟಿದ್ದೀನಿ ಪಂಜಾಬ್. ಇವಿಷ್ಟು ಏನಂತಂದ್ರೆ ಇದು ಸಿಗೆ ರೈಟ್ ಆನ್ಸರ್ ಆಗುತ್ತೆ. ದೆನ್ ಇನ್ನು ಡಿ ತೆಗೆದುಕೊಂಡಾಗ ಇದು ಡಿದು ರೈಟ್ ಆನ್ಸರ್ ಏನು ಅಂತಂದರೆ ನೇಮ್ ಎನಿ ಒನ್ ಬ್ರಿಟಿಷ್ ಇಂಡಿಯಾ ವೇರ್ ದ ಫಿಮೈನ್ ಆಫ್ 1868 to 70 ಅಕ್ಯೂರ್ಡ್ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ವೆಸ್ಟರ್ನ್ UP, ಬಾಂಬೆ, ಪಂಜಾಬ್ ಆಗುತ್ತೆ. ನೆಕ್ಸ್ಟ್ ಈದ್ ಬಂದಾಗ ಮದ್ರಾಸು, ಮೈಸೂರು, ಹೈದರಾಬಾದ್, ಮಹಾರಾಷ್ಟ್ರ, ವೆಸ್ಟರ್ನ್ UP, ಪಂಜಾಬ್ ಇದು ಈಗೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಈ ಎಫ್ ನೋಡೋಣ ಇವಾಗ. ಈ ಆಯಿತು, ಎಫ್ ಆಯಿತು. ಎಫ್ ನೋಡೋಣ. ಎಫ್ಗೆ ರೈಟ್ ಆನ್ಸರ್ 9.5 crores ಅಂತಂದು ಯಾರು ಬರ್ದಿರಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಜಿಗೆ ದ ಫೆಮೈನ್ ಆಫ್ 1899 to 1900 ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ. ಎಚ್ಗೆ ಬೆಂಗಾಲ್ ರೈಟ್ ಆನ್ಸರ್ ಆಗುತ್ತೆ. ಐಗೆ ಬೈ ಬೈಯಿಂಗ್ ಅಪ್ UP ರೈಸ್ ಆ್ಯಂಡ್ ಸೆಲ್ಲಿಂಗ್ ದ ಸೇಮ್ ಆ್ಯಟ್ ಹೈ ಪ್ರೈಸಸ್ ಅಂತಂದು ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಜೆ ಒಂದು ಅಪೋಸಿಟ್ ವರ್ಡ್ಸನ್ನು ಬರೆದಿದೆ. ಆ್ಯಂಟನಮಿ ಅಂತಂದು ಕೇಳಿದಾಗ ಇಲ್ಲಿ ಅಪೋಸಿಟ್ ವರ್ಡ್ಸ್ ಅಂತಂದಿದೆ. ಆಫಿಷಿಯಲ್ ಇದ್ದಿದ್ದು ಅನ್ಅಫಿಷಿಯಲ್ ಆಗುತ್ತೆ ಅಂತಂದು ಇಲ್ಲಿ ಹೇಳ್ಬೋದು. ಓಕೆ, ಇದಿಷ್ಟು 25ನೇ ಪ್ರಶ್ನೆಗೆ ಉತ್ತರ. ಇನ್ನು 26ನೇ ಪ್ರಶ್ನೆಯನ್ನು ನೋಡೋಣ. ಎಸ್, 26ನೇ ಪ್ರಶ್ನೆಗೆ ಮೊದಲನೇದಾಗಿ ಇಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಎ ಬರುತ್ತೆ. ಇಲ್ಲಿ ಫಸ್ಟ್ ಒನ್ ಬರೋದು ಏನಂತಂದರೆ 26ನೇ ಪ್ರಶ್ನೆಗೆ ಇಲ್ಲಿ ಎ ಬರುತ್ತೆ. ದ ಇನ್ಹ್ಯಾಬಿಡೆಂಟ್ ಆಫ್ ಎ ಬಿಗ್ ಸಿಟಿ ವೇರ್ ಕ್ಯೂರಲ್ ಪೀಪಲ್ ಬೈ ಟ್ರೆಡಿಷ್ನಲ್ ದ ಇಲ್ಲಿ ಪೀಪಲ್ ಅಂತ ಬಂದಿದೆ, ಸೊ ಹಂಗಾಗಿ ಇಲ್ಲಿ ದ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಿ ನೋಡಿದಾಗ ಇಲ್ಲಿ ಕೂಡ ನೋಡಿ ಬಾಬರ್ ಅಲಿ ಸ್ಟಾರ್ಟೆಡ್ ಇಸ್ ಸ್ಕೂಲ್ ಆ್ಯಟ್ ಅಂತಂದು ಹಾಕಬೇಕಾಗತ್ತೆ. ಸ್ಕೂಲ್ ಆ್ಯಟ್ ದ ಮೇರ್ ಏಜ್ ಇನ್ 9ನೇ ವಯಸ್ಸಿನಲ್ಲಿ ಏನು ಮಾಡಿದ್ರು ಒಂದು ಶಾಲೆಯನ್ನು ತೆರೆದ್ರು ಅಂತ ಹೇಳ್ತೇವೆ ನಾವು. ಆ್ಯಟ್ ಮತ್ತು ಇನ್ನನ್ನು ತುಂಬಬೇಕಾಗತ್ತೆ. ಎಸ್, 27ನೇ ಪ್ರಶ್ನೆ ನೋಡೋಣ. ರೀರೈಟ್ ಡೈರೆಕ್ಟಿಂಗ್ ಅಂತಂದಿದೆ. ಮೊದಲೇದೊಂದು ಕ್ವಶನ್ ಟ್ಯಾಗ್ ಇದೆ. ಇಲ್ಲಿ ಮೊದಲೇ ಕ್ವಶನ್ ಟ್ಯಾಗಿಗೆ ಏನು ಬರ್ತೈತೆ ಅಂದ್ರೆ ವಾರಂಟ್ ದೇ ಅಂತಂದು ಹೇಳ್ತೀವಿ. ಫಸ್ಟ್ ಒನ್ ನೋಡಿ ಬರ್ಕೊಳ್ಳಿ, ವೇರಂಟ್ ದೇ ಅಂತ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಡಿಡ್ ದೇ ಜರ್ಮನ್ ಎಸ್ಟಾಬ್ಲಿಷ್ ಅಂತಂದು ಆಗಬೇಕು. ಅದು ಎಸ್ಟಾಬ್ಲಿಷ್ಡ್ ಅಂತಂದು ಆಗಲೇ ಫಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾನೆ, ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕಾಗತ್ತೆ. ನೆಗೆಟಿವ್ ಮತ್ತು ಪಾಸಿಟಿವ್ ಅಂತಂದು ನೋಡ್ತೀವಿ ನಾವು ಇಲ್ಲಿ. ಈ ಒಂದು ಕ್ವಶನ್ ಟ್ಯಾಗನ್ನು ಬರಿಬೇಕಂದ್ರೆ ಅಥವಾ ಈ ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸ್ಗಳನ್ನ ಬರಿಬೇಕಂದ್ರೆ ಮತ್ತು ಚೇಂಜ್ ಇಂಟು ಕ್ವಶನ್ಸ್ ಅಂತಂದು ನೋಡಿದಾಗ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಈ ರೀತಿ ನಾವು ಬರಿತಾ ಹೋಗ್ತೀವಿ. ಎಸ್ಟಾಬ್ಲಿಷ್ಡ್ ಅಂತಂದಿದೆ ಅಂದರೆ ಎಸ್ಟಾಬ್ಲಿಷ್ ಅಂತಂದು ಮಾಡಬೇಕಾಗತ್ತೆ. ನೋಡಿ ಸೆಕೆಂಡ್ ಒನ್ ಏನು ಬರ್ದಿರ್ಬೇಕಂದ್ರೆ ಡಿಡ್ ದೇ ಜರ್ಮನ್ ಎಸ್ಟಾಬ್ಲಿಷ್ ಹೆಡ್ ಕ್ವಾರ್ಟರ್ಸ್
ಹೆಡ್ ಕ್ವಾರ್ಟರ್ಸ್ ಅಷ್ಟು ಬರೆದ್ರೆ ಅದು ಇನ್ ಒರೇನಾ ಅಂತಂದಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ದೆನ್ ಥರ್ಡ್ ಒನ್ ಬಂದುಬಿಟ್ಟು ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಕೋಪ ಸಿಟ್ ಕ್ವಶನ್ ಮಾರ್ಕ್ ಇಷ್ಟು ಬರೆದ್ರೆ ಇದಕ್ಕೆ ಒಂದು ಕ್ವಶನ್ ಬರಿಬೇಕಾಗತ್ತೆ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್. ಇಲ್ಲ ಆಲ್ರೆಡಿ ನಾವು ಆನ್ಸರ್ ಕೊಟ್ಟಿದ್ದೇವೆ, ಇದಕ್ಕೊಂದು ಕ್ವಶನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇದರ ಒಂದು ಕ್ವಶನ್ ಏನಂತ ಬರಿಬೇಕಂದ್ರೆ ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಕೋಪ ಸಿಟ್ ಕ್ವಶನ್ ಮಾರ್ಕ್ ಮುಗೀತು. ಇಷ್ಟು ಬರೆದ್ರೆ ನಿಮಗೆ ಅಂಕ ಬರುತ್ತೆ ಅಂತಂದು ಹೇಳ್ಬೋದು. ದೆನ್ 28th ಕ್ವಶನ್ ಕಂಪ್ಲೀಟ್ ದ ಡೈಲಾಗ್ ಅಂತಂದಿದೆ ನೋಡಿ. ತಪಸ್ ಹಾಯ್ ನಚಿಕೇತ ಅಂತಂದಿದೆ. ಅವಾಗ ಏನು ಹೇಳಬೇಕು ಅಲ್ಲಿ ಹೌ ಆರ್ ಯು ಅಂತಂದು ಕೇಳಬೇಕಾಗತ್ತೆ. ದೆನ್ ಐ ಆಮ್ ಫೈನ್ ಅಂತ ಹೇಳಿದರೆ ಮತ್ತೆ ಹೌ ಆರ್ ಯು ಅಂತಂದು ಹೌ ಆರ್ ಯು ಬರುತ್ತೆ. ಇಲ್ಲಿ ಫಸ್ಟ್ ಒನ್ ಕೂಡ ಹೌ ಆರ್ ಯು ಬರುತ್ತೆ. ಓಕೆ, ಇಲ್ಲಿ ಕೂಡ ಹೌ ಆರ್ ಯು, ದೆನ್ ಇಲ್ಲಿ ಕೂಡ ಹೌ ಆರ್ ಯು ಅಂತ ಬರುತ್ತೆ. ದೆನ್ ಇಲ್ಲಿ ನೋಡಿ ಐ ಟು ಐ ಆಮ್ ಗುಡ್, ಆರ್ ಯು ಫ್ರೀ ಮಂಡೇ ಅಂತಂದು ಕೇಳಿದ್ದಾರೆ. ಸೊ ಇಲ್ಲಿ ನೋ ಐ ಹ್ಯಾವ್ ಎಕ್ಸಾಮ್ ಅಂತ ಬರೀಬೇಕಾಗುತ್ತೆ. ನನಗೆ ಮಂಡೇ ಫ್ರೀ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ನೋ ಐ ಆಮ್ ವೆರಿ ಬ್ಯುಸಿ, ಐ ಹ್ಯಾವ್ ಎಕ್ಸಾಮ್ ಅಂತಂದು ಇಲ್ಲಿ ಹೇಳಬೇಕಾಗತ್ತೆ. ಓಕೆ, ಯಾಕಂದ್ರೆ ಮಂಡೇ ನಿಮ್ಮದು ಇವತ್ತು ಇಂಗ್ಲೀಷ್ ಎಕ್ಸಾಮ್ ಇತ್ತು, ಅವ್ರು ಕೇಳಿದ್ದಾರೆ ಅವರು ಮಂಡೇನ ಫ್ರೀ ಇರ್ತೀಯಾ ಅಂತಂದಿಲ್ಲ, ನಮ್ಮದು ಇಂಗ್ಲೀಷ್ ಎಕ್ಸಾಮ್ ಇದೆ ಅಂತಂದು ನೀವು ಇಲ್ಲೇ ಹೇಳಬೇಕಾಗತ್ತೆ. ಸೊ ಅದಕ್ಕಾಗಿ ನೋ ಐ ಆಮ್ ವೆರಿ ಬ್ಯುಸಿ, ಐ ಹ್ಯಾವ್ ಎಕ್ಸಾಮ್ ಅಂತ ಹೇಳಬೇಕಾಗತ್ತೆ. ಆವಾಗ ತಪಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಅವಾಗ ನಚಿಕೇತ್ ಆಲ್ ದ ಬೆಸ್ಟ್. ಯಾರಾದರೂ ನಿಮ್ಗೆ ಆಲ್ ದ ಬೆಸ್ಟ್ ನೀವು ಹೇಳಿದ್ರೆ ನೀವು ಏನು ಹೇಳ್ತೀರಾ ಅವ್ರಿಗೆ ರಿಟರ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರಲ್ಲ. ಸೊ ಆ ರೀತಿ ನೀವು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಂತಂದು ಇಲ್ಲಿ ಹೇಳಬೇಕಾಗತ್ತೆ. ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಂದು ಇಲ್ಲಿ ಕೊಡಬೇಕಾಗತ್ತೆ. ಓಕೆ, ಇದಿಷ್ಟು ಏನಂತಂದರೆ ಡೈಲಾಗ್ ಕಂಪ್ಲೀಟ್ ಆಗುತ್ತೆ. ದೆನ್ 6th ಕ್ವಶನ್ ಅಂತಂದೇ ಹೇಳ್ಬೋದು. ಇದು ನೋಡಿ ಇಲ್ಲಿ ಏನಂತಂದರೆ ಸ್ವಲ್ಪ ಒಂದು ದೂರದರ್ಶನ ETV ಡಿಸ್ಕವರಿ ಚಾನಲ್ಸ್ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇದರ ಒಂದು ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಹೋಗ್ತೇನೆ ಇವಾಗ. ಓಕೆ ನೋಡಿ, ಮೊದಲೇದೇನೆಂದರೆ ವಿಚ್ TV ಚಾನಲ್ ಟೆಲಿಕಾಸ್ಟ್ ನ್ಯೂಸ್ ಆ್ಯಟ್ 8:30. ನೋಡಿ ಇಲ್ಲಿ 8:30ಕ್ಕೆ ನ್ಯೂಸ್ ಎಲ್ಲಿ ಪ್ರಸಾರ ಆಗ್ತಾ ಇದೆ, ಯಾವ ಚಾನಲ್ದಲ್ಲಿ ಪ್ರಸಾರ ಆಗ್ತಾ ಇದೆ ಅಂದರೆ ಇಲ್ಲಿ ETVಯಲ್ಲೂ ಕೂಡ ಇಲ್ಲ, ಡಿಸ್ಕವರಿಯಲ್ಲೂ ಕೂಡ ಇಲ್ಲ. ಸೊ ಹಂಗಂದ್ರೆ ದೂರದರ್ಶನದಲ್ಲಿದೆ. ಎಲ್ಲಿದೆ 8:30ಕ್ಕೆ ನ್ಯೂಸ್ ಅಂತಂದಿದೆ. ಸೊ ಹಂಗಂದ್ರೆ ಇಲ್ಲಿ ದೂರದರ್ಶನ ಇದ್ರ ಫಸ್ಟ್ ಆನ್ಸರ್ ಆಗುತ್ತೆ. ದೆನ್ ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಕ್ಯಾನ್ ಯು ವಾಚ್ ಆನ್ ಡಿಸ್ಕವರಿ ಚಾನಲ್ ಆ್ಯಟ್ 1 o'clock. ನೋಡಿ 1 ಗಂಟೆಗೆ ಡಿಸ್ಕವರಿ ಚಾನಲ್ದಲ್ಲಿ ಏನಿದೆ ಅಂದರೆ ವೈಲ್ಡ್ ವೀಕ್ ಅಂತಂದಿದೆ. ಸೊ ಆಪ್ಷನ್ ಇಲ್ಲಿ ನೋಡಿ ವೈಲ್ಡ್ ವೀಕ್ ಅಂತಂದು ಇಲ್ಲಿ ಬರಿಬೇಕಾಗತ್ತೆ. ದೆನ್ ಥರ್ಡ್ ಕ್ವಶನ್ ಆಪ್ಷನ್ ಸಿ ಕ್ವಶನ್ಗೆ ನೋಡಿ ಎಟ್ ವಾಟ್ ಟೈಮ್ ಡಸ್ ದೂರದರ್ಶನ ಟೆಲಿಕಾಸ್ಟ್ ಭಾವಯಾನ ಅಂತಂದಿದೆ. ಸೊ ಭಾವಯಾನ ಇಲ್ಲಿದೆ 12:30ಕ್ಕಿದೆ, ಇಲ್ಲಿ 12:30 ಅಂತ ಬರಿಬೇಕಾಗತ್ತೆ. ದೆನ್ ವಿಚ್ ಚಾನಲ್ ಪ್ರೆಸೆಂಟ್ಸ್ ಪ್ರೋಗ್ರಾಮ್ ಆನ್ ಸವಿರುಚಿ ಅಂತಂದಿದೆ. ಸವಿರುಚಿ ಎಲ್ಲಿದೆ ನೋಡ್ರಿ, ದೂರದರ್ಶನದಲ್ಲಿ ಸವಿರುಚಿ ಇಲ್ಲ, ETVಯಲ್ಲಿ ಸವಿರುಚಿ ಇದೆ. 4 ಗಂಟೆಗೆ ಸವಿರುಚಿ ಇದೆ. ಸೊ ETV ಅಂತಂದಿಲ್ಲಿ ಬರಿಬೇಕಾಗುತ್ತೆ. ETV ಅಂತ ಬರೆದ್ರೆ ಇದು ರೈಟ್ ಆನ್ಸರ್ ಆಗುತ್ತೆ. ಇದಿಷ್ಟು ಏನಂತಂದರೆ ಚಾನಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳಾಗಿರ್ತವೆ. ದೆನ್ ಇಲ್ಲಿ ನಿಮ್ಗೆ ಏನಂತಂದರೆ ರೈಟ್ ಅ ಲೆಟರ್ ಇತ್ತು, ಇದು ಕೂಡ ನೀವು ಬರೆದಿರಾ ಅಂತ ಭಾವಿಸ್ತೇನೆ ನಾನು. ಇದಿಷ್ಟು ಏನಂತಂದರೆ ಇವತ್ತು ನಡೆದಂತಹ ಪ್ರಥಮ PUC ಇಂಗ್ಲೀಷ್ ಪರೀಕ್ಷೆಯ ಕೀ ಉತ್ತರಗಳು ಅಂತಂದು ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಮತ್ತು ಇನ್ನು ಮುಂದಿನ ಎಕ್ಸಾಮಿನ ಏನಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC ಓದ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.